ಬಾಲಕರು ಅಥವಾ ಬಾಲಕಿಯರು ಯಾರಾದರೂ ಆರ್ಟಿಸ್ಟ್‌ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗುಂಡ್ಲುಪೇಟೆ ತಾಲೂಕಲ್ಲಿರುವಂತಹ ಬಾಲಕಾರ್ಮಿಕರನ್ನು ಪತ್ತೆ ಹಚ್ಚಿ ಅವರನ್ನು ರಕ್ಷಣೆಗೊಳಿಸಿ ಅವರನ್ನು ಪುನರ್ವಸತಿಗೊಳಿಸಿ ಅವರನ್ನು ಮರಳಿ ಶಾಲೆಗೆ ಸೇರಿಸುವುದು ಅಥವಾ ವಿವಿಧ ಪುನರ್ವಸತಿ ಕ್ರಮಗಳನ್ನು ಯಾವ ರೀತಿಯಲ್ಲಿ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ವಿವರವಾಗಿ ಶಾಲೆಯಲ್ಲಿ ಹೋಗುತ್ತಿರುವಂತಹ ವಿದ್ಯಾರ್ಥಿಗಳಲ್ಲಿ ಪೊಟೆನ್ಶಿಯಲ್ ಡ್ರಾಪ್ಔಟ್ಸ್ ಮತ್ತು ಡ್ರಾಪ್ಔಟ್ಸ್ ವಿದ್ಯಾರ್ಥಿಗಳನ್ನು ಕೂಡ ಪತ್ತೆ ಹಚ್ಚಿ ಅವರು ಶಾಲೆಯಲ್ಲಿ ಸುರಕ್ಷಿತರಾಗಿ ತಮ್ಮ ಎಜುಕೇಶನ್ ಅನ್ನು ಮುಂದುವರಿಸುತ್ತಿದ್ದಾರೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳುವ ಸಲುವಾಗಿ ಅದಕ್ಕೆ ಬೇಕಾದಂತಹ ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳುವುದರ ಬಗ್ಗೆಯೂ ಅದೇ ರೀತಿಯಾಗಿ ಬಾಲಕರು ಅಥವಾ ಬಾಲಕಿಯರು ಯಾರಾದರೂ ಆರ್ಟಿಸ್ಟ್‌ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ಬಾಲಕಿಯರ ಸುರಕ್ಷಿತತೆಗೋಸ್ಕರ ಅವರಿಗೆ ಲಭಿಸಬೇಕಾದಂತಹ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ವ್ಯವಸ್ಥೆಗಳಿಗೋಸ್ಕರ ಏನೇನು ಮಾಡಬೇಕು ಹಾಗೂ ಈ ಮಕ್ಕಳನ್ನು ಯಾವ ರೀತಿ ಪತ್ತೆ ಹಚ್ಚಿ ಅವರು ಸುರಕ್ಷಿತರಾಗಿದ್ದಾರೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಎಂಬುದನ್ನು ಕೂಡ ಚರ್ಚೆ ಮಾಡಲಾಯಿತು. ಅದರಲ್ಲೂ ವಿಶೇಷವಾಗಿ ಈ ರೀತಿಯಾಗಿ ಆರ್ಟಿಸ್ಟ್‌ಗಳಾಗಿ ಯಾವುದಾದ್ರೂ ಮಕ್ಕಳು ಕೆಲಸ ಮಾಡುವುದು ಕಂಡು ಬಂದಲ್ಲಿ ಆ ಮಕ್ಕಳ ಬಗ್ಗೆ ಸಮಗ್ರವಾದ ವಿವರವನ್ನು ಪಡೆದುಕೊಂಡು ಆ ಮಕ್ಕಳಿಗೆ ಲಭಿಸಬೇಕಾಗಿರುವಂತಹ ಸುರಕ್ಷಿತತೆ ಅಂದರೆ ಆ ಮಕ್ಕಳು ಆಕ್ಟ್ ಮಾಡೋ ಮುಂಚಿತವಾಗಿ ಕಂಪಲ್ಸರಿಯಾಗಿ ಮ್ಯಾಂಡೇಟರಿಯಾಗಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರ ಕೈಯಿಂದ ವಿಶೇಷವಾದಂತಹ ಪರವಾನಗಿಯನ್ನು ಪಡೆಯತಕ್ಕದ್ದು. ಪ್ರಸ್ತುತ ಪರವಾನಗಿಗೆ ಇರುವಂತಹ ಕಾಲಾವಧಿ ಅಂದ್ರೆ ಕೇವಲ 6 ತಿಂಗಳು. 6 ತಿಂಗಳ ನಂತರ ಅದನ್ನು ಅವರು ನವೀಕರಿಸಬೇಕಾಗ್ತದೆ. ಅದೇ ರೀತಿಯಾಗಿ ಅವರು ತಮಗೆ ಲಭಿಸುವಂತಹ ಗೌರವಧನದ 20% ಮೊತ್ತವನ್ನು ಕಂಪಲ್ಸರಿಯಾಗಿ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಅವರು ಖಾತೆಯಲ್ಲಿ ಜಮಾ ಮಾಡಬೇಕಾಗ್ತದೆ. ಪ್ರಸ್ತುತ ಅಮೌಂಟ್ ಅನ್ನು ಯಾವಾಗ ಈ ಮಗುವಿಗೆ 18 ವಯಸ್ಸು ತುಂಬಿರುತ್ತದೋ ಆವಾಗ ಅದನ್ನು ವಿಡ್ರಾ ಕೊಳ್ಳಬಹುದು. ಅಲ್ಲಿವರೆಗೆ ಆ ಅಮೌಂಟ್ ಆ ಬ್ಯಾಂಕ್ ಅಲ್ಲಿ ಇರಬೇಕಾಗ್ತದೆ. ಅದೇ ರೀತಿಯಾಗಿ ಈ ಮಕ್ಕಳ ಸುರಕ್ಷಿತತೆಗೋಸ್ಕರ ಗಂಡು ಮಕ್ಕಳಾದ್ರೆ ಪುರುಷರು ಅಥವಾ ಹೆಣ್ಣು ಮಕ್ಕಳಾದ್ರೆ ಮಹಿಳೆಯರು ಒಬ್ಬರು ಈ ಮಕ್ಕಳ ಜೊತೆಯಲ್ಲಿ ಸದಾಕಾಲ ಇರಬೇಕಾದಂತ ಅವಶ್ಯಕತೆ ಇದೆ. ಇವರನ್ನು ಆಕ್ಟಿಂಗಿಗೋಸ್ಕರ, ಅಡ್ವರ್ಟೈಸ್ಮೆಂಟಿಗೋಸ್ಕರ, ಸಂಗೀತ ಆಡುವುದಕ್ಕೋಸ್ಕರ ಅಥವಾ ಯಾವುದಾದ್ರೂ ಈ ರೀತಿಯಾಗಿ ಆರ್ಟಿಸ್ಟ್‌ಗಳಾಗಿ ಬಳಸಿಕೊಳ್ಳಬೇಕಾದ್ರೆ ಆ ಮಕ್ಕಳ ಪೂರ್ಣವಾದಂತಹ ಒಪ್ಪಿಗೆಯನ್ನು ಬರವಣಿಗೆ ಮುಖಾಂತರ ಪಡೆದುಕೊಳ್ಳತಕ್ಕದ್ದು. ಅದೇ ರೀತಿಯಾಗಿ ಅವರ ಪಾಲಕ ಪೋಷಕರದ್ದು ಕೂಡ ಬರವಣಿಗೆಯ ಮುಖಾಂತರ ತೆಗೆದುಕೊಂಡು ಅವರ ಒಪ್ಪಿಗೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕಾಗಿದೆ. ಇನ್ನು ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ಬಾಲಕಾರ್ಮಿಕರನ್ನು ಸಂಪೂರ್ಣವಾಗಿ ತೊಡೆದು ಹಾಕಬೇಕೆಂಬ ಮುಖ್ಯ ಗುರಿಯನ್ನಿಟ್ಟುಕೊಂಡು ಆ ಉದ್ದೇಶದೊಂದಿಗೆ ಕಾರ್ಮಿಕ ಇಲಾಖೆ, ಹೆಲ್ತ್, ಎಜುಕೇಶನ್, ಲೇಬರು, ರೆವಿನ್ಯೂ, ಪೊಲೀಸ್ ಇಲಾಖೆ ಮತ್ತೆ AHT ಆಂಟಿ ಹ್ಯೂಮನ್ ಟ್ರಾಫಿಕಿಂಗ್ ಯೂನಿಟ್ಸ್ ನವರು, ಸ್ಪೆಷಲ್ ಜ್ಯುವೆಲಲ್ ಪೊಲೀಸ್ ಯೂನಿಟ್ ನವರು, ಚೈಲ್ಡ್ ವೆಲ್ಫೇರ್ ಕಮಿಟಿ ಅವರು, ತಹಸೀಲ್ದಾರರ ನೇತೃತ್ವದಲ್ಲಿ ಕೆಲವೊಂದು ಪ್ರಮುಖವಾದ ತೀರ್ಮಾನಗಳನ್ನು ತೆಗೆದುಕೊಂಡು ಅದರಲ್ಲೂ ಮುಖ್ಯವಾಗಿ 2 ಪಂಚಾಯತ್ಗಳನ್ನು ಶ್ರೀ ಕೈಲಾಸ್ ಸತ್ಯಾರ್ಥಿ ಚಿಲ್ಡ್ರನ್ಸ್ ಫೌಂಡೇಶನ್ ಅವರ ಸಹಯೋಗದೊಂದಿಗೆ 2 ಪಂಚಾಯತ್ಗಳನ್ನು ಆಯ್ಕೆ ಮಾಡಿ ಆ ಪಂಚಾಯತ್ನಲ್ಲಿರುವಂತಹ ಬಾಲಕಾರ್ಮಿಕರನ್ನು, ಕಿಶೋರ ಕಾರ್ಮಿಕರನ್ನು ಅಥವಾ
ಜೀತ ಪದ್ಧತಿಯಲ್ಲಿ ಯಾರಾದ್ರೂ ಅಂತಹ ಮಕ್ಕಳುಗಳನ್ನು ಪತ್ತೆ ಹಚ್ಚುವುದರ ಜೊತೆಗೆ ಮೈಗ್ರೆಂಟ್ ವರ್ಕರ್ಸ್ ಗಳಾಗಿ ಯಾರಾದ್ರೂ ಬಂದಿದ್ರೆ ಆ ಮಕ್ಕಳನ್ನು ಕೂಡ ಪತ್ತೆ ಹಚ್ಚಿ ಅವರನ್ನು ರಕ್ಷಣೆಗೊಳಿಸಿ ಆ ಮಕ್ಕಳನ್ನು ಪುನರ್ವಸತಿಗೊಳಿಸುವುದು, ಅಂದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ವಯಸ್ಸಿಗೆ ಅನುಗುಣವಾಗಿ ಅವಳನ್ನು ಶಾಲೆಗೆ ಸೇರಿಸುವಂತದ್ದು ಅಥವಾ ಕೌಶಲ್ಯಾಭಿವೃದ್ಧಿ ತರಬೇತಿ ಅಗತ್ಯ ಇರುವಂತ ಮಕ್ಕಳಿಗೆ ಅದನ್ನು ಒದಗಿಸುವಂತದ್ದು, ಹಾಗೂ ಅವರು ತಂದೆ ತಾಯಿಗಳೊಂದಿಗೆ ಸುರಕ್ಷಿತವರಾಗಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡೋದರ ಬಗ್ಗೆ ಕೂಡ ಚರ್ಚಿಸಲಾಯಿತು. ಆದ್ದರಿಂದ ಎರಡು ವಿಶೇಷವಾದಂತಹ ಪಂಚಾಯತ್ಗಳನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಸಂಪೂರ್ಣವಾಗಿ ಬಾಲಕಾರ್ಮಿಕ ಮುಕ್ತ ಪಂಚಾಯತ್ಗಳನ್ನಾಗಿ ಪರಿವರ್ತನೆ ಮಾಡಿ ತದನಂತರ ಈ ಕಾರ್ಯಕ್ರಮವನ್ನು ಎಂಟೈರ್ ತಾಲೂಕುಗಳಿಗೆ ಮುಂದುವರಿಸಿ ಈ ತಾಲೂಕಿನಲ್ಲಿರುವಂತಹ ಎಲ್ಲಾ ಬಾಲಕಾರ್ಮಿಕರನ್ನು ಬಾಲ್ಯ ವೇಳೆಯಿಂದ ಅವರನ್ನು ವಿಮುಕ್ತಗೊಳಿಸಿ ಅವರನ್ನು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಅವರು ಬೆರೆತು ನಿಲ್ಲುವ ಹಾಗೆ ಖಚಿತಪಡಿಸಿಕೊಳ್ಳುವಂತಹ ಎಲ್ಲಾ ಪ್ರಯತ್ನಗಳನ್ನು ಮಾಡುವುದಾಗಿ ಈ ಆಕ್ಷನ್ ಪ್ಲಾನ್ ತಯಾರು ಮಾಡಿಕೊಂಡು ಯಾವ ರೀತಿಯಾಗಿ ಮಾಡಬೇಕು ಎಂಬುದನ್ನು ಕೂಡ ಚರ್ಚಿಸಲಾಯಿತು. ಬಾಲಕಾರ್ಮಿಕರನ್ನಾಗ್ಲಿ ಕಿಶೋರ ಕಾರ್ಮಿಕರನ್ನಾಗ್ಲಿ ಪತ್ತೆ ಹಚ್ಚಿದರೆ ಅವರನ್ನು ಬಾಲಕಾರ್ಮಿಕರನ್ನಾಗಿ ಕಿಶೋರ ಕಾರ್ಮಿಕರನ್ನ ಯಾರು ಕೆಲಸ ಇಟ್ಟುಕೊಂಡಿರುವ ಆ ಮಾಲೀಕರ ವಿರುದ್ಧ ಕಡ್ಡಾಯವಾಗಿಯೂ FIR ಅನ್ನು ದಾಖಲಿಸಿ ಅವರ ವಿರುದ್ಧ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಂಡು ಅವರಿಗೆ ಶಿಕ್ಷೆಯನ್ನು ವಿಧಿಸಿಕೊಂಡು ಮುಂದೆ ಯಾರು ಬಾಲಕಾರ್ಮಿಕರನ್ನಾಗಿ ಇಟ್ಟುಕೊಳ್ಳದಾಗೆ ಮಾಡುವಂತಹದರ ಕುರಿತು ಚರ್ಚಿಸಲಾಯಿತು. ಕಿಶೋರ ಕಾರ್ಮಿಕರನ್ನು ಕೂಡ CRPC 154 ಅಡಿಯಲ್ಲಿ ಅದು ಕಾಗ್ನಿಸಬಲ್ ಅಫೆನ್ಸ್ ಆಗಿರುವುದರಿಂದ ಅವರು ಹಜಾರ್ಡಸ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದರೆ ಅವರ ವಿರುದ್ಧ ಕೂಡ ಖಂಡಿತವಾಗಿ FIR ಅನ್ನು ದಾಖಲಿಸಿಕೊಂಡು ಕ್ರಮ ಜರುಗಿಸಲಾಗುವುದು ಎಂಬುದನ್ನು ಸೂಚಿಸಲಾಯಿತು.